ಜೈಲಲ್ಲಿ ಬಿಂದಾಸ್ ಆಗಿ ಕಾಲ ಕಳೀತಾ ಇದ್ದಾರಾ ನಟ ದರ್ಶನ್. ಕಳೆದ 2 ತಿಂಗಳಿಂದ ಪರಪ್ಪನ ಅಗ್ರಹಾರ ಜೈಲಲ್ಲಿರುವ ದರ್ಶನ್ ಬಿಂದಾಸ್ ಆಗಿ ಕಾಲ ಕಳೀತಾ ಇದ್ದಾರಾ. ಬ್ಯಾರಕ್ನ ಹೊರಗೆ ಬಂದು ಬಿಂದಾಸ್ ಆಗಿ ಕೂತು ಮಾತುಕತೆ ನಡೆಸಿರುವಂತಹ ಫೋಟೋ ಲೀಕ್ ಆಗಿದೆ. ಈ ಫೋಟೋದಲ್ಲಿ ಗಮನಿಸಿದ್ರೆ ದರ್ಶನ್ರ ಬಲಗೈಯಲ್ಲಿ ಕಾಫಿ ಮಗ್ಗಿದೆ, ಎಡಗೈಯಲ್ಲಿ ಸಿಗರೇಟ್ ಇದೆ. ಜೈಲೊಳಗೆ ದರ್ಶನ್ ಬಿಂದಾಸ್ ಆಗಿರೋ ಫೋಟೋ ಮಾಧ್ಯಮಗಳಿಗೆ ಲಭ್ಯ ಆಗಿರೋದು. ಹಾಗಿದ್ರೆ ಇಷ್ಟು ದಿನಗಳ ಕಾಲ ದರ್ಶನ್ ಜೈಲಲ್ಲಿ ಇದೇ ರೀತಿ ಆರಾಮಾಗಿ ಬಿಂದಾಸ್ ಆಗಿ ಕಾಲ ಕಳೀತಾ ಇದ್ದಾರಾ? ಇದಕ್ಕೆ ಅವಕಾಶ ಆಗಿದ್ದಾದ್ರೂ ಹೇಗೆ? ಸೊ ಗಮನಿಸ್ತಾ ಇದ್ದೀರಾ, ಇದೇ ಫೋಟೋ ಮಾಧ್ಯಮಗಳಿಗೆ ಲಭ್ಯ ಆಗಿರುವಂತಹ ಫೋಟೋ. ದರ್ಶನ್ ಜೈಲಿನಲ್ಲಿ ಬಿಂದಾಸ್ ಆಗಿ ಕುಳಿತು ಒಂದು ಕೈಯಲ್ಲಿ ಕಾಫಿ ಮಗ್ಗು, ಮತ್ತೊಂದು ಕೈಯಲ್ಲಿ ಸಿಗರೇಟ್ ಹಿಡಿದು ಬಿಂದಾಸ್ ಆಗಿರುವಂತಹ ಫೋಟೋ. ಸೊ ಈ ಫೋಟೋದಲ್ಲಿ ನೀವು ಗಮನಿಸ್ತಾ ಬರ್ಬೋದು, ವಿಗ್ ಇಲ್ಲ ಇಲ್ಲಿ. ದರ್ಶನ್ರ ತಲೆಯಲ್ಲಿ ವಿಗ್ ಇಲ್ಲ. ಇದಕ್ಕೆ ಮುಂಚೆ ನೀವು ನೋಡಿರ್ತೀರಾ, ದರ್ಶನ್ ವಿಗ್ ಧರಿಸ್ತಾ ಇದ್ರು ಅವರ ಇತ್ತೀಚಿನ ಸಿನಿಮಾಗಳಿಗೆ, ಡೆವಿಲ್ಗೂ ಕೂಡ. ಬಟ್ ವಿಗ್ ಅನ್ನ ತೆಗೆಸಿದ್ದಾರೆ, ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಬೆಳ್ಳಿ ಖಡ್ಗ ಇದೆ ಕೈಯಲ್ಲಿ. ಯಾಕೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಈ ರೀತಿ ಯಾವುದೇ ಒಡವೆಗಳನ್ನ ಧರಿಸೋದಕ್ಕೆ ಜೈಲಲ್ಲಿ ಅವಕಾಶ ಇರೋದಿಲ್ಲ. ಅದೆಲ್ಲವನ್ನು ಕೂಡ ತೆಗೆಸ್ತಾರೆ, ಜೈಲಿನ ಲಾಕರ್ನಲ್ಲಿ ಇಡಿಸ್ತಾರೆ. ಬಟ್ ಇಲ್ಲಿ ನೀವು ನೋಡಬಹುದು, ದರ್ಶನ್ರ ಕೈಯಲ್ಲಿ ಬೆಳ್ಳಿ ಖಡ್ಗ ಇದೆ, ಮತ್ತೆ ವಾಚ್ ಕೂಡ ಇರೋದನ್ನ ನೀವು ಗಮನಿಸಬಹುದು. ಇದೆಲ್ಲದಕ್ಕೂ ಕೂಡ ಜೈಲಧಿಕಾರಿಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನುಳಿದ ಹಾಗೆ ಇಲ್ಲಿ ನೋಡಿದ್ರೆ ನಿಮಗೆ ಮುಖದಲ್ಲಿ ಮಂದಹಾಸ ಇದೆ. ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂತಹ ಎಕ್ಸ್ಕ್ಲೂಸಿವ್ ಫೋಟೋ, ಮತ್ತೆ ಅಲ್ಲಿ ಗಮನಿಸ್ತಾ ಇರುವಂತಹ ಅಂಶಗಳನ್ನ ನಿಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಹೋಗಿ. ದರ್ಶನ್ರ ಮುಖದ ಭಾವ, ಮುಖದಲ್ಲಿ ಮಂದಹಾಸ ಇದೆ, ಆರಾಮಾಗಿದ್ದಾರೆ ಅನ್ನೋದನ್ನ ಅದು ತೋರಿಸುತ್ತೆ. ಯಾವುದೇ ಟೆನ್ಷನ್ ಇಲ್ಲ, ಬಿಂದಾಸ್ ಆಗಿದಾರಾ ಅಂತ. ಯಾಕಂದ್ರೆ ಮುಖದ ಮೇಲೆ ಆ ತರ ನಗು ನೋಡ್ಬಹುದು ನೀವು ಈ ಫೋಟೋಲಿ. ಇನ್ನು ಬಲಗೈ ಗಮನಿಸಿದ್ರೆ ದರ್ಶನ್ರ ಬಲಗೈಯಲ್ಲಿ ಕಾಫಿಯ ಮಗ್ಗಿದೆ, ಇಲ್ಲಿ ನೀವು ನೋಡ್ಬಹುದು. ಇನ್ನುಳಿದ ಹಾಗೆ ಎಡಗೈ ನೋಡಿ, ಎಡಗೈಯಲ್ಲಿ ಸ್ಟೈಲ್ ಆಗಿ ಒಂದು ಸಿಗರೇಟ್ ಹಿಡ್ಕೊಂಡು ಕಾಫಿ ಕುಡಿತಾ ದರ್ಶನ್ ಸಿಗರೇಟ್ ಸೇದ್ತಾ ಇರುವಂತಹ ಫೋಟೋ ಇದು. ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂತಹ ಫೋಟೋದಲ್ಲಿ ಇದು ರಿವೀಲ್ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವ್ಯವಸ್ಥೆಗಳು ಇಲ್ಲಿ ದರ್ಶನ್ರಿಗೆ ಹೇಗೆ ವ್ಯವಸ್ಥೆ ಆಯಿತು ಜೈಲೊಳಗೆ ಅಂತ. ಯಾಕಂದ್ರೆ ಕೈಯಲ್ಲಿ ಖಡ್ಗ ಹಾಕಿದ್ದಾರೆ, ವಾಚ್ ಇದೆ, ಒಂದು ಕೈಯಲ್ಲಿ ಕಾಫಿ ಮಗ್ಗು, ಇನ್ನೊಂದು ಕೈಯಲ್ಲಿ ಸಿಗರೇಟು, ತಲೆ ಮೇಲೆ ವಿಗ್ ಇಲ್ಲ. ಇಷ್ಟು ಕೂಡ ಈ ಫೋಟೋದಲ್ಲಿ ನೀವು ಗಮನಿಸಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.